ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಬೆಂಗಳೂರು ಅಂತಂದರೆ ಎಲ್ರಿಗೂ ಒಂದು ಕಲ್ಪನೆ ಇರುತ್ತೆ. ಬೆಂಗಳೂರಿಗೆ ಬಂದು ಜೀವನ ಕಟ್ಕೋಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಆದರೆ ಬಂದು ಗೆದ್ದೋರೆಷ್ಟು ಜನನೋ ಸೋತೋರೆಷ್ಟು ಜನನೋ ಲೆಕ್ಕನೇ ಇರಲ್ಲ. ಅದೇ ರೀತಿ ನಮ್ಮ ಗಣೇಶ್ ರಾವ್ ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾದಮೇಲೆ ಅವರಿಗಾದಂಥ ಚಾಲೆಂಜಸ್ ಏನಕ್ಕಂದರೆ ಅವರ ಸುಂದರವಾದ ಹಳ್ಳಿನ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಅವರು. ಅವ್ರಿಗೆ ಬೆಂಗಳೂರಿಗೆ ಬಂದಮೇಲೆ ಅವ್ರು ಏನೇನನ್ನು ಫೇಸ್ ಮಾಡಿದ್ರು, ಅವರ ಬೆಂಗಳೂರಲ್ಲಿ ಜೀವನ ಹೇಗಿತ್ತು ಅಂತ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಓಕೆ ಸರ್, ನೀವು ಬೆಂಗಳೂರಿಗೆ ಬಂದೆ ನಾನು ಅಂತ ಹೇಳಿದ್ರಿ ಇಂದಿನ ಸಂಚಿಕೆಯಲ್ಲಿ. ನೀವು ಅಷ್ಟು ಸುಂದರವಾಗಿರೋ ಹಳ್ಳಿ, ಅಂದರೆ ನಿಮಗೆಲ್ಲ ಆರ್ಗ್ಯಾನಿಕ್ ಆಗಿರ್ತಿತ್ತು, ವಾತಾವರಣ ಚೆನ್ನಾಗಿರ್ತಿತ್ತು. ಆಲ್ ಆಫ್ ಅ ಸಡನ್ ನೀವು ಬೆಂಗಳೂರಿಗೆ ಬರ್ತೀರಾ. ಬೆಂಗಳೂರಿಗೆ ಬಂದಾದಮೇಲೆ ಹೆಂಗೆ ಅಡ್ಜಸ್ಟ್ ಆದ್ರಿ? ಅಲ್ಲಿಂದ ಜೀವನ ನಿಮ್ಮದು ಹೇಗೆ ಚೇಂಜ್ ಆಯಿತು ಸರ್? ಆ್ಯಕ್ಚುಲಿ ಬೆಂಗಳೂರು ಬಂದಿದ್ದು ಇಷ್ಟಪಟ್ಟೆ ಬಂದಿದ್ದು. ಓಕೆ. ಹಳ್ಳಿನಲ್ಲಿ ಅಲ್ಲಿನ ಕಷ್ಟ ನೋಡಿದ್ದೆ. ಅಲ್ಲಿ ವ್ಯವಸಾಯ ಕೂಡ ಮಾಡಿಬಿಟ್ಟಿದ್ದೆ. ಅಲ್ಲಿ ಹಸುಗಳು ಸಾಕಿದ್ವಿ, ಕುರಿಗಳು ಸಾಕಿದ್ವಿ, ಏನೆಲ್ಲ ಹಳ್ಳಿಲಿ ಮಾಡೋಕ್ಕೆ ಸಾಧ್ಯ ಎಲ್ಲ ಮಾಡಿದ್ವಿ. ಅವಾಗಿನ ಒಂದು ಹುಚ್ಚಿತ್ತೇನೆಂದರೆ ಎವ್ರಿ ಫ್ರೈಡೇ ಪೇಪರು, ಸಿನಿಮಾ ಪೇಪರ್ ನೋಡಿದಾಗ ಅಲ್ಲಿ ಆರ್ಟಿಸ್ಟ್ಗಳ ಫೋಟೋ ಬರೋದು, ಡೀಟೇಲ್ಸ್ ಬರೋದು, ಅದೆಲ್ಲ ನೋಡಿದಾಗ ನನಗೂ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಮೊದಲಿಂದ ಅದೇ ಒಂದ್ಸರಿ ಬಣ್ಣ ಹಚ್ಚಿದ ಮೇಲೆ ಅದು ತುಡಿತಾ ಇತ್ತು, ಸೆಳೆದು ಬಿಡುತ್ತೆ. ಸೊ ಏನಾದರೂ ಮಾಡಿ ಬೆಂಗಳೂರಿಗೆ ಹೋಗ್ಬಿಡ್ಬೇಕು ಅಂದ್ಕೊಂಡು ಮಾಡ್ತಾ ಇದ್ದೆ. ಬಟ್ ಅಲ್ಲಿನ ಒಂದು ಒತ್ತಡದಿಂದ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಒಂದು ಚಾನ್ಸ್ ಸಿಕ್ತು. BSc ಸೇರಿದಾಗ ಮತ್ತೆ ಕಾಲೇಜಿಗೆ ಹೋಗೋಕ್ಕಾಗಲ್ಲ ಅಂತ ಟೆಕ್ನಿಕಲ್ ಕೋರ್ಸ್ಗೆ ಅಪ್ಲೈ ಮಾಡಿಸಿದ್ರು ನಮ್ಮ ತಂದೆ. ಸೊ ಅದೇ ಒಂದು ಚಾನ್ಸ್ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದೆ. ಅಲ್ಲಿ ಅಷ್ಟು ಆಲ್ರೆಡಿ ನಮ್ಮ ಅಕ್ಕ ಬೆಂಗಳೂರು ಬಂದು ಸೆಟ್ಲ್ ಆಗಿದ್ರು, ಅಕ್ಕ ಬಾವ. ಸೊ ಅವ್ರ ಮನೆಯಲ್ಲೇ ಉಳ್ಕೊಂಡು ಕಾಲೇಜಿಗೆ ಹೋಗೋ ವ್ಯವಸ್ಥೆ ಆಯಿತು. ಸೊ ಒಂದು ಆಶ್ರಯ ಅಂತ ಸಿಕ್ತು ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಬಂದಾಗ ನಮ್ಮ ಅಕ್ಕನೂ ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ರು. ಅಬ್ವಿಯಸ್ಲಿ ತಮ್ಮನ್ನು ನೋಡ್ಕೋತಾರೆ, ಎಲ್ಲ ಅದ್ರದ್ದು ಇದಿಲ್ಲ. ಬಟ್ ಭಾವ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರು ನಮಗೆ. ನಮ್ಮ ಅಕ್ಕ ಅವರ ಯಜಮಾನರು ಅವ್ರ ಸ್ವಂತ ತಮ್ಮನ ಥರನ ಗೈಡ್ ಮಾಡೋರು. ನಮಗೆ ಟ್ಯೂಷನ್ಸ್ ಮನೇಲಿ ಮಾಡ್ತಾಯಿದ್ರು, ನಮಗೂ ಸ್ವಲ್ಪ ಹೇಳೋರು. ಮತ್ತು ನಮಗೆ ಒಂಥರ ಇಲ್ಲಿ ಬಂದ ಮಾರ್ಗದರ್ಶಕರು ಅವರೇ ಆದರು, ನಮ್ಮ ಭಾವನೆ. ಅವ್ರು ಯಾವತ್ತೂ ನಮ್ಮನ್ನು ನಾವು ಬೇರೆ ಅವ್ರು ಬೇರೆ ಅಂತ ನೋಡಲೇ ಇಲ್ಲ. ಅವರು ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಸಾಕಿದ್ರು. ಅವ್ರ ಮನೇಲೇ ವಾಸ ನಂದು. ಸೊ ಅಲ್ಲೇ ಡಿಪ್ಲೊಮಾ ಮುಗಿಸ್ದೆ, ITI ಮುಗಿಸ್ದೆ, ಮತ್ತು HL ಒಂದು ವರ್ಷ ಟ್ರೈನಿಂಗ್ ಮಾಡಿದೆ. ಇದೆಲ್ಲ ಆದಮೇಲೆ ಬೆಂಗಳೂರಲ್ಲಿ ಬಂದಾಗ ಏನು ಖುಷಿ ಇತ್ತೋ ಅದು ಕಾಲಕ್ರಮೇಣ ಕಡಿಮೆ ಆಗಕ್ಕೆ ಶುರು ಆಯಿತು. ಏಜ್ ಆಗ್ತಾ ಒಂದು ಸೆಟ್ಲ್ ಆಗಬೇಕು, ಏನು ಮಾಡೋಕ್ಕೆ, ಲೈಫು ಮುಂದಕ್ಕೆ ಏನು ಮಾಡಬೇಕು, ಅದಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗೋಯ್ತು. ಸೊ ಟ್ರೈನಿಂಗ್ ಮುಗಿದ್ಮೇಲೆ ಒಂದು ಕೆಲವು ಕಡೆ ಜಾಬ್ಗೆ ಅಪ್ಲೈ ಮಾಡೋಣ ಅಂದರೆ ನಂದು SLCನಲ್ಲಿ ಹೈಯೆಸ್ಟ್ ಮಾರ್ಕ್ 100/100. ಸೊ ಎಲ್ಲೂ ಮಾರ್ಕ್ಸ್ ಸಿಗ್ತಾ ಇಲ್ಲ ನನ್ನ ಕೆಲಸ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದಾಗಲೇ ಇಷ್ಟು % ಅಂತ ಹೇಳೋರಲ್ಲ, ಅಲ್ಲೇ ಡ್ರಾಪ್ ಆಗ್ಬಿಡ್ತಾ ಇತ್ತು. ನಂದು ಅಪ್ಲಿಕೇಶನ್ ಹಾಕಿ ಅವಕಾಶನೇ ಇರ್ತಾ ಇರಲಿಲ್ಲ, ಯಾಕಂದ್ರೆ ಜಸ್ಟ್ ಪಾಸು. ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇಲ್ಲ ಅಂದಾಗ ಎಲ್ಲಿ ನನಗೆ ಕೆಲಸ ಸಿಗುತ್ತಿನ್ನು. ಸೊ ಅದು ಡ್ರಾಪ್ ಆಯಿತು. ಆಮೇಲೆ ಮೊದಲೆಲ್ಲ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇತ್ತು. SLC ಅಥವಾ ಡಿಗ್ರಿ ಏನಾದ್ರು ಮುಗಿದ ಮೇಲೆ ಅಲ್ಲೋಗಿ ರಿಜಿಸ್ಟರ್ ಮಾಡಿಸಿದ್ರೆ ಅವರೇ ನಮಗೆ ಲೆಟರ್ ಕಳಿಸೋರು, ಇಂಥ ಜಾಗದಲ್ಲಿ ಅಪಾಯಿಂಟ್ಮೆಂಟ್ ಇದೆ ಅಂತ ಒಂದು ಪೋಸ್ಟ್ ಕಾರ್ಡ್ ಬರೋದು. ಸೊ ಅಲ್ಲೂ ಕೂಡ ರಿಜಿಸ್ಟರ್ ಮಾಡಿದೆ. ನಮ್ಮ ಅದೃಷ್ಟಕ್ಕೆ ಯಾವುದು ಬರಲಿಲ್ಲ. ಸರಿ, ಟೆಕ್ನಿಕಲ್ಸ್ ಮುಗೀತು. ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದ್ದು ನಾನು. ಸೊ ಟೆಕ್ನಿಕಲ್ ಕೋರ್ಸ್ ಮುಗಿದಿತ್ತು ಅಂತ ನಾನು ಕೆಲವು ಕಡೆ ಅಪಾಯಿಂಟ್ಮೆಂಟ್ಗೆ ಅಂತ ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಹೋದೆ. ಅಲ್ಲಿ ಯಾವುದೋ ಬಾದಲ್ ಅಂತ ಒಂದು ಕಂಪ್ನಿ, ಕಾರ್ ಕಂಪ್ನಿ ಇತ್ತು, ಅಲ್ಲಿ ಹೋದೆ. ಅಲ್ಲಿ ಹೋದರೆ ಯಾಕೋ ನನಗೆ ಅಲ್ಲಿನ ಒಂದು ವಾತಾವರಣ ಸರಿ ಬರಲಿಲ್ಲ. ಇಲ್ಲಿದ್ದರೆ ನನ್ನ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಕೆಲಸ ಬಿಟ್ಟೆ. ಆಮೇಲೆ ಇಲ್ಲೊಂದು ಪ್ರೈವೇಟ್ ಕಂಪ್ನಿನಲ್ಲಿ ಹೋಗಿ ಕೆಲಸ ಸೇರಿದೆ. ಅವರು ಫಸ್ಟ್ ಬಂದ ತಕ್ಷಣ ನೀವು ಆಫೀಸ್ ಗೂಡಿಸ್ಬೇಕು, ನೀರು ಹಾಕಬೇಕು, ಕಾರ್ ತೊಳಿಬೇಕು ಅಂತ. ಅದು 1-2-3 ದಿನ ಮಾಡಿದೆ. ಅದು ಯಾಕೋ ಸೆಟ್ ಆಗಲಿಲ್ಲ, ಬಿಟ್ಬಿಟ್ಟೆ. ಅದಾದಮೇಲೆ ನಾನು ಓದೋ ಟೈಮಲ್ಲೇ ಟೈಪಿಂಗ್ ಕಲ್ತಿದ್ದೆ. ಕನ್ನಡ ಇಂಗ್ಲೀಷ್ ಎರಡೂ ಪ್ರೊಫೆಷನಲ್ಸಿ ಮಾಡ್ಕೊಂಡಿದ್ದೆ. ಅವು ತುಂಬ ಟ್ರೆಂಡ್ ಇತ್ತು. ಇವಾಗ ಹೇಗೆ ಕಂಪ್ಯೂಟ್ರು SLC ಆಗಿದ್ದ ತಕ್ಷಣ ಕಂಪ್ಯೂಟರ್ ಕೋರ್ಸಿಗೆ ಸೇರ್ತಾರೆ, ಅದೇ ಥರ
ಟೈಪ್ ರೈಟಿಂಗ್ ಟೈಪಿಂಗ್ ಇತ್ತು. ಅದರಲ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಪ್ರೊಫಿಷಿಯನ್ಸಿ ಮಾಡ್ಕೊಂಡಿದ್ದೆ ನಾನು. ಸೀನಿಯರ್ ಆದಮೇಲೆ ಒಂದು ವರ್ಷ ಅದು ವರ್ಕ್ ಮಾಡೋದು. ಸೊ ಅದನ್ನು ಮತ್ತೆ ಅಲ್ಲೇ ಅದೇ ಇನ್ಸ್ಟಿಟ್ಯೂಟಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಸೇರಿಕೊಂಡೆ. ಒಂದು 4 ಬ್ಯಾಚನ್ನು ಮಾಡ್ತಾ ಇದ್ದೆ. ಒಂದು ಬ್ಯಾಚ್ಗೆ 75 ರೂಪಾಯಿ ಕೊಡೋರು ಪರ್ ಬ್ಯಾಚ್, 75 ರೂಪೀಸ್ ಪರ್ ಮಂತು. ಪರ್ ಮಂತ್ ಸೊ 4 ಬ್ಯಾಚ್ಗೆ 300-600 ರೂಪಾಯಿ ಸಿಗೋದು ತಿಂಗಳಿಗೆ. ಸೊ ಅಲ್ಲೇ ಯಾರೋ ಒಬ್ರು ಪರಿಚಯ ಆದ್ರೆ ಅವರೆಲ್ಲ ಟೈಪಿಸ್ಟ್ ಆಗಿ ನಮ್ಮ BVK ಅಯ್ಯಂಗಾರ್ ರೋಡಲ್ಲಿ ಹೋಗ್ತಾಯಿದ್ರು. ಸೊ ಅವರು ಹೆಂಗೋ ಮುಗ್ದಿದ್ದೆಲ್ಲ ಬಾ ನನ್ನ ಜೊತೆ ಕೆಲಸಕ್ಕೆ ಕರ್ಕೊಂಡು ಟೈಪಿಸ್ಟ್ ಆಗಿ ಸೇರಿಕೊಂಡೆ, ಇಂಗ್ಲೀಷ್ ಟೈಪಿಸ್ಟ್ ಆಗಿ ಸೇರಿಕೊಂಡೆ. ಅದ್ಯಾವುದೋ ಇದ್ದು ಎಲೆಕ್ಟ್ರಿಕಲ್ ಗೂಡ್ಸ್ ಮಾರೋ ಅಂಗಡಿ, ಅಲ್ಲಿ ಟೈಪಿಂಗ್ ಬಿಲ್ ಮಾಡಿದ್ವಿ. ಇವಾಗ ಇಂಥ ಕಂಪ್ಯೂಟರ್ ಇರಲಿಲ್ಲ ಅವಾಗ, ಟೈಪಿಸ್ಟ್ ಟೈಪ್ ಮಾಡೇ ಕೊಡಬೇಕು, ಕಾಪಿಗಳು ತೆಗಿಬೇಕು. ಚೆನ್ನಾಗಿ ಮಾಡಿದೆ ಅದು. ಅಲ್ಲೂ ಒಂದು 450 ಏನೋ ಕೊಟ್ಟರು ಫಸ್ಟ್ ಮಂತು. ಖುಷಿ ಆಗ್ಬಿಡ್ತು ನನಗೆ, ಒಂದು ತಿಂಗಳು 450 ರೂಪಾಯಿ ಸಿಕ್ಬಿಡ್ತಲ್ಲ ಅಂತ. ಸೊ ಅದು ಇದು ಸೇರಿ ಅಕ್ಕನ ಮನೇಲೆ ಇದ್ನಲ್ವಾ, 2 ಸೇರಿ ಒಂದು 1000 ರೂಪಾಯಿ ಆಗೋದು. ನನ್ನ ಬಸ್ ಚಾರ್ಜು ಮತ್ತು ನಂದು ಚಿಕ್ಕ ಪುಟ್ಟ ಖರ್ಚುಗಳು ಮಿಗಿಸ್ಕೊಂಡು ಆ ಮಕ್ಕಳಿಗೆ ಸ್ವಲ್ಪ ಕೊಟ್ಟು ಒಂದು ವರ್ಷ ಮಾಡಿದೆ. ಆಮೇಲೆ ಬರ್ತಾ ಬರ್ತಾ ಲೈಫು ಮುಂದಿನ ಭವಿಷ್ಯ ಏನು ಅಂತ ಗೊತ್ತು. ಇಲ್ಲಿ ಟೈಪಿಸ್ಟ್ ಆಗಿ ಮಾಡ್ಕೊಂಡಿರೋಕ್ಕಾಗಲ್ಲ, ಇಲ್ಲ ಇನ್ಸ್ಟ್ರಕ್ಟ್ ಆಗಿದ್ದರೆ ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಲೈಫ್ ಏನಂತ ಯೋಚನೆ ಮಾಡುವಾಗ ನಮ್ಮ ಭಾವ ಅವ್ರ ಅಕ್ಕಂದು ನಮ್ಮ ಭಾವರ ಅಕ್ಕ ಅವರ ಯಜಮಾನ್ರದ್ದು ಯಶವಂತಪುರದಲ್ಲೇ ಜಾಗ ಇತ್ತು. ಫಸ್ಟ್ ಮೇನ್ ರೋಡ್ ಯಶವಂತಪುರದಲ್ಲಿ ಒಂದು HMR ಅಂದರೆ ಒಂದು ದೊಡ್ಡ ಹೆಸರು ಅದು ಮನೆ. H. ಮುನ್ಸಾಮ್ ರೆಡ್ಡಿ ಅಂತ ಅವ್ರ ಫ್ಯಾಮಿಲಿ ಅದು. ಅವರು ನಮ್ಮ ಯಶವಂತಪುರಕ್ಕೆ ಒಂಥರ ಮಿನಿ ರಾಮಯ್ಯ ಅವ್ರು ಇದ್ದ ಹಾಗೆ, MS ರಾಮಯ್ಯ ಇದ್ದ ಹಾಗೆ. ಬಟ್ ಮನಸ್ಸು ಕೂಡ ಅಷ್ಟೇ ದೊಡ್ಡ ಮನಸ್ಸು ಅವ್ರದ್ದು ಪಾಪ. ಇವತ್ತು ನಾವು ಬೆಂಗಳೂರಲ್ಲಿ ಬಿಸ್ನೆಸ್ಸಲ್ಲಿ ನಿಂತಿದ್ದೀನಿ ಅಂದರೆ ಆ ಫ್ಯಾಮಿಲಿನ ಕಾರಣ. ಅಲ್ಲಿ ಪ್ರಕಾಶ್ ರೆಡ್ಡಿ ಅಂತಿದ್ರು, ಪ್ರಕಾಶಣ್ಣ ಅಂತ ಇದ್ವಿ. ಅವ್ರಿಗೆ ನಮ್ಮ ಭಾವ ಪರಿಚಯ ಇದ್ರು. ನಮ್ಮ ಅತ್ತಿಗೆ ಸರ್ಸುಬಾಯಿ ಅಂತ, ಅವರು ಸರಸ್ವತಿ ಬಾಯಿ ಅವ್ರ ಯಜಮಾನ್ರವರು. ಅವರು ಪರಿಚಯ ಮಾಡಿಸಿ ಅಲ್ಲೊಂದು ಸರ್ವಿಸ್ ಸ್ಟೇಷನ್ ನಡೆಸ್ತಾ ಇದ್ರು. ಅವರು 2 ವೀಲರ್ ಸರ್ವಿಸ್ ಸ್ಟೇಷನ್ ನಡೆಸ್ತಾ ಇದ್ರು. ಸರ್ ಸ್ವಂತ ಅಂದ ಬಿಸ್ನೆಸ್ ಮಾಡೋಣ ಅಂತ. ಸೊ 2 ವೀಲರ್ ಸರ್ವಿಸ್ ಸ್ಟೇಷನ್ನು ಮತ್ತು ರಿಪೇರ್ಸು ಅಲ್ಲೇ ಹಳೆಯ ಬಿಲ್ಡಿಂಗ್ ಏನೇ, ಬಟ್ ಚೆನ್ನಾಗಿತ್ತು ಜಾಗ, ನಿಲ್ಸ್ಕೊಳ್ಳೋ ವಿಶಾಲವಾಗಿ ಜಾಗ ಇತ್ತು. ಸೊ ಎಲ್ಲವೂ ಸೇರಿ ಒಂದು ಬಿಸ್ನೆಸ್ ಸೆಟಪ್ಗೆ ಒಂದು ಸ್ಟಾರ್ಟಪ್ ಮಾಡೋದಕ್ಕೆ ಒಳ್ಳೆ ಅನುಕೂಲ ಸಿಕ್ತು ನನಗೆ. ಸೊ ಪಾಪ ಅವರು ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದಂಥ ಫ್ಯಾಮಿಲಿ HMRದು. ಅವರು ಸ್ವಲ್ಪ ನಮಗೆ ಟೈಮಲ್ಲಿ ಬಿಸ್ನೆಸ್ ಇದ್ದಾಗ ಪಾಪ ಅವರು ತಾತಪ್ಪ ಅಂತ ಇದ್ವಿ, ಮುನ್ಸಾಮ್ ರೆಡ್ಡಿ ಅವರು ಡೈಲಿ ಬಂದು ಕೂತ್ಕೊಳ್ಳೋರು ಆಫೀಸಲ್ಲಿ. ಅವ್ರು ನೋಡೋರು ಬಿಸ್ನೆಸ್ ಚೆನ್ನಾಗಾದರೆ ಬಾಡಿಗೆ ತೊಗೊಳ್ಳೋರು, ಇಲ್ಲ ಅಂದರೆ ಬೇಡ ಬಿಡಪ್ಪ ನೀನು, ಈಗಿನ ಕಾಲದಲ್ಲಿ ಯಾರಿದ್ದಾರೆ ಆ ಥರದವ್ರು, ಪರವಾಗಿಲ್ಲ ಬಿಡು ಇನ್ನೊಂದ್ಸಲ ಕೊಡ್ತೀವಿ ಅಂತ ಆ ಥರ ಎಲ್ಲ ಸಹಾಯ ಮಾಡ್ಕೊಂಡು ನಮಗೆ ಅಲ್ಲೊಂದು ನೆಲೆ ನಿಲ್ಲಕ್ಕೆ ಅವಕಾಶ ಕೊಟ್ಟರು. ಸೊ ಅದಕ್ಕೆಲ್ಲ ನನ್ನ ಜೊತೆನೂ ಒಂದು 15 ಜನ ಕೆಲಸಕ್ಕೆ ಇಟ್ಕೊಂಡು ಮಾಡ್ತಾಯಿದ್ದೆ. ಸೊ ಅದು ಒಂಥರ ಒಳ್ಳೆ ಬಿಸ್ನೆಸ್, ಚೆನ್ನಾಗಿ ಬಿಸ್ನೆಸ್ ಕೈ ಹಿಡಿತು, ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಅದ್ರ ಮುಂದೆ ಆಮೇಲೆ ನಮ್ಮ ವರ್ಕ್ಶಾಪ್ ಎದುರುಗಡೆ ಒಂದು ಬಿಲ್ಡಿಂಗ್ ಖಾಲಿ ಇತ್ತು. ಅದರಲ್ಲಿ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಶಾಪ್ ಓಪನ್ ಮಾಡಿದೆ. ನಮ್ದು ಸರ್ವಿಸ್ ಸ್ಟೇಷನ್ ನಮ್ಮದೇ ಇತ್ತು, ರಿಪೇರ್ಸ್ ನಮಗೆ ರಿಕ್ವೈರ್ಮೆಂಟ್ ಇತ್ತು. ಇವಾಗ ಹಾಸ್ಪಿಟ್ಲಲ್ಲೇ ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ಕೋತಾರಲ್ವಾ, ಅದೇ ಥರ ನಾನು ಮಾಡಿದೆ. ಒಳ್ಳೆ ಬಿಸ್ನೆಸ್ ಎರಡೂ ಕೈ ಹಿಡಿತು. ಸೊ ಹೀಗೆ ಸುಮಾರು ವರ್ಷಗಳು ನಡೆದ್ಮೇಲೆ ಸ್ವಂತ ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದ್ದೆ. ಹಾಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಸೈಟ್ ತೊಗೊಂಡೆ, ಅಲ್ಲೇ ಸೈಟ್ ತೊಗೊಂಡು ಮನೇನೂ ಕಟ್ಟಿದೆ. ಸೊ ಆಮೇಲೆ ಈಗ ಇಲ್ಲಿ ಬಿಸ್ನೆಸ್ ಮಾಡೋವಾಗ ನಮ್ಮ ಕಸ್ಟಮರ್ ಬಂದಾಗ ಒಬ್ರು ಗುರುರಾಜ್ ಅಂತ ನಮ್ಮ ಅಂಗಡಿ ಕಸ್ಟಮರ್ ಆಗಿ ಬಂದರು ವರ್ಕ್ಶಾಪಲ್ಲಿ. ಲ್ಯಾಂಡ್ಲೈನ್, ಆ ಲ್ಯಾಂಡಲ್ಲಿ ಯಾರಿಗೋ ಫೋನ್ ಮಾಡಿ ಮಾತಾಡ್ತಾ ಇದ್ರು. ಈ ಥರ ಬಂದಾಗೆಲ್ಲ ಮಾತಾಡೋರು, ಸೀರಿಯಲ್ ಬಗ್ಗೆ ಮಾತಾಡೋರು, ಶೂಟಿಂಗ್ ಬಗ್ಗೆ ಮಾತಾಡೋರು. ನಿಮಗೆ ಇಂಟ್ರೆಸ್ಟ್ ಬಂತು ನನಗೆ. ಒಂದು 7-8 ವರ್ಷ ಗ್ಯಾಪ್ ಇತ್ತಲ್ಲ, ಟಕ್ ಅಂತ ಕಿವಿ ಆ ಕಡೆ ಹೋಯ್ತು. ಆಮೇಲೆ ಅವ್ರ ಗಾಡಿ ನಾನು ರಿಪೇರಿ ಮಾಡ್ತಾ ಇದ್ದೆ. ಅವ್ರ ಕಡೆ ಹೋದಾಗ ಕೇಳಿದೆ ಈ ಥರ ಏನು ಅಂತ ಕೇಳಿದಾಗ ಅವ್ರು ಈ ಥರ ಸೀರಿಯಲ್ ಮಾಡ್ತಾ ಇದ್ದೀನಿ ನಾನು. ಅವಾಗೆಲ್ಲ ಚಂದನ ಮತ್ತು DD ನನಗೆ 3 ಎಪಿಸೋಡು, 6 ಎಪಿಸೋಡು, 12 ಎಪಿಸೋಡ್ ಆ ಥರ ಸ್ಟಾರ್ ಸ್ಟೋರೀಸ್ ಕೊಡ್ತಾಯಿದ್ರು. ಆ ಕಡೆ ಒಂದು ಇಂಟ್ರೆಸ್ಟ್ ಹೋಯಿತು. ಅವರು ಸರಿ ಒಂದಿನ ಬನ್ನಿ ನಮ್ಮ ಜೊತೆಲಿ ನೋಡೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ್ಮೇಲೆ ಅಲ್ಲಿ ಶ್ರೀನಿವಾಸ್ ಕೌಶಿಕ್ ಅಂತ ಡೈರೆಕ್ಟ್ರು, ಫಸ್ಟ್ ಅವ್ರು ಮಂಜು ಕರಗಿತು ಅಂತ ಒಂದು ಸೀರಿಯಲು. ಅದರಲ್ಲಿ ಹೋಗಿ ನೋಡಿದ ತಕ್ಷಣ ಅವರು, ನಾನು ಹೈಟು ಇಷ್ಟು ದಪ್ಪನಿರಲ್ಲ, ತುಂಬ ಸಣ್ಣಕ್ಕಿದ್ದೆ ನಾನು. ಆದರೂ ಅವರು ಹೈಟ್ ನೋಡ್ಬಿಟ್ಟು ಇನ್ಸ್ಪೆಕ್ಟರ್ ಮಾಡಿರಿ ಅಂದರು. ಇನ್ಸ್ಪೆಕ್ಟರ್ ಪಾತ್ರ ಆವತ್ತೇ ಫಸ್ಟು ಯೂನಿಫಾರ್ಮ್ ಹಾಕಿದ್ದು. ಆಮೇಲೆ ಬಂದೆ. ಆಮೇಲೆ ಯಾವುದೋ ಆ ಥರದ್ದು ಬೇರೆ ಇನ್ನೂ ಬೆಳಕಿಗೆ ಬಂದಿರಲ್ಲ ನಮಗೆ. ಗಾಡ್ ಫಾದರ್ ಅಂತ ಯಾರೂ ಇಲ್ಲ, ಇದ್ದರೆ ಬಿಸ್ನೆಸ್ಗೆ ಅನುಕೂಲ ಮಾಡೋದು. ಬಟ್ ಈ ಕಡೆ ಈ ಫೀಲ್ಡ್ಗೆ ಹೆಲ್ಪ್ ಮಾಡೋರು ಯಾರು ಇರಲಿಲ್ಲ.
ಸೊ ಹೀಗೆ ಕಾಲಕ್ರಮ ಅದೊಂದು ಸೀರಿಯಲ್ ಮಾಡಿದೆ. ಆಮೇಲೆ ಒಂದು 2-3 ತಿಂಗಳು ಗ್ಯಾಪ್ ಆಯಿತು. ಅಷ್ಟರ ಮಧ್ಯೆ ನಮ್ಮ ಬಿಸ್ನೆಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋ ಟೈಮ್ ಇರಲಿಲ್ಲ ನನಗೆ. ಸೊ ಹಾಗೆ ರುಟೀನ್ ನಡೀತಾ ಇತ್ತು. ಸೀರಿಯಲ್ ಅಷ್ಟೇ, ಮಂಜು ಕರಗಿದ್ದು ಅದನ್ನ ಬೇರೆ ಯಾವುದು ಅವಕಾಶ ಬರಲಿಲ್ಲ. ಸೊ ಆಮೇಲೆ ಮತ್ತೆ ಅವ್ರು ಬಂದು ಈ ಥರ ಎಪಿಸೋಡ್ ಬೇರೆ ಮಾಡ್ತಾಯಿದ್ದು, ನೀವೇನಾದ್ರು ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ ನೋಡಿ ಅಂದರು. ಸರಿ, ಸ್ವಲ್ಪ ದುಡ್ಡು ಕಾಸು ಓಡಾಡ್ತಾ ಇತ್ತಲ್ಲ, ಸರಿ ನೋಡೋಣ ಅಂದ್ಬಿಟ್ಟು ನಾವು ಒಂದು ಕೈ ಹಾಕಿದ್ವಿ. ಒಂದು 3 ಎಪಿಸೋಡು 90ಸಲ್ಲೇ 95 96 ಇರಬೇಕು. ಒಂದು 3 ಎಪಿಸೋಡ್ ಮಾಡೋಣ ಅಂತ. ಅವಾಗ ಪರ್ ಎಪಿಸೋಡು 18,000 ಕೊಡ್ತಾಯಿದ್ರು. ಸೊ ಒಂದು ಧೈರ್ಯ ಬಂತು, ಬರುತ್ತೆ ದುಡ್ಡು ಅಂತ. ಆಮೇಲೆ 6 ಎಪಿಸೋಡ್ ಮಾಡಿದ್ವಿ, ಅದು ಓಕೆ ಆಯಿತು. 6 ಎಪಿಸೋಡ್ ಮಾಡ್ತಾ ಇದ್ದಾಗಲೇ 18,000 ಇದ್ದಿದ್ದು ಗೌರ್ಮೆಂಟ್ದು 36,000 ಮಾಡ್ಬಿಟ್ರು. ಪರ್ ಎಪಿಸೋಡ್ 36,000 ಕೊಡೋಕ್ಕೆ ಶುರು ಮಾಡೋದು. ಡಬಲ್ ಆಗೋಯ್ತು, ಖುಷಿ ಆಗೋಯ್ತು. ಸೊ ಆಮೇಲೆ ಅದು ಒಂದು ಪ್ರೈವೇಟ್ ಚಾನಲ್ ಓಪನ್ ಆಗಿತ್ತು ಅವಾಗ, ಹೆಸರೇನೋ ಸೂರ್ಯೋದಯನೋ ಚಂದ್ರೋದಯನೋ ಒಂದು. ಅದಕ್ಕೆ ಈ ಶಾರ್ಟ್ ಇದು ಫಿಲ್ಮ್ಸ್ ಮಾಡೋಕ್ಕೆ ಹೇಳಿದ್ರು. 2 hours ಸಿನಿಮಾ ಮಾಡಿಕೊಡ್ಬೋದಾ ಅಂತ ಆ ಟ್ರೆಂಡ್ ನಡೀತಾ ಇತ್ತು ಅವಾಗ. ಸೊ ಅದಕ್ಕೂ ಕೈ ಹಾಕಿದೆ. ಸರಿ ಒಂದು ಫಿಲಮ್ ಮಾಡೋಣ ಅಂತ. ಇದ್ದಿದ್ದು ದುಡ್ಡೇ ಉಳಿಸ್ಕೊಂಡು ಮಾಡಿದೆ. ಅದು ಒಂದು ಆಗಿನ ಕಾಲಕ್ಕೆ ಒಂದು 6 ಲಕ್ಷ ಖರ್ಚಾಗಿತ್ತು. 6 ಲಕ್ಷ ಸರ್ 95 ಹೌದು. ಅದು ಯಾರು ನಮ್ಮ ಫಸ್ಟು ಆ ಥರ ಎಪಿಸೋಡ್ಸಲ್ಲಿ 2 ಸಾಂಗು, ಒಂದು ಫೈಟ್ ಇಟ್ಟಿದ್ದು ಯಾವುದೂ ಸೀರಿಯಲ್ಗಳೇ ಬಂದಿರಲಿಲ್ಲ. ನಂದು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೆ. ಸುಮನ್ ನಗರ್ಕರ್ಗೂ ನಮ್ಮಲ್ಲಿ ಅವಕಾಶ ಕೊಟ್ಟಿದ್ರು. ನಮ್ಮ ಪಾತ್ರ ಮಾಡಿದ್ರು. ಅವಕಾಶ ಕೊಡೋ ಅನ್ನೋದಕ್ಕಿಂತ ನಮ್ಮಲ್ಲಿ ಅವ್ರು ಪಾತ್ರ ಮಾಡಿದರು. ವಿಜಯ್ ಕಾಶಿ ಅವರು ಮತ್ತು ರಮೇಶ್ ಪಂಡಿತ್ತು ಅಂತ ಸ್ಟಾರ್ ಕ್ಯಾಸ್ಟ್ ಹಾಕ್ಕೊಂಡೇ ಸಿನಿಮಾ ಮಾಡಿದ್ವಿ ಅದನ್ನು. ಸೊ ನಮ್ಮ ದೃಶ್ಯಕ್ಕೆ ಅದು ಅವಾಗೆಲ್ಲ ದೊಡ್ಡದು ನ್ಯೂಮ್ಯಾಟಿಕ್ ಕ್ಯಾಸೆಟ್ಸ್, ಹೌದು, VHS ಆ ಥರ ಬರ್ತಾ ಇತ್ತು. ಅದು ಇಷ್ಟು ದಪ್ಪ ಕ್ಯಾಸೆಟ್. ಒಂದು ಸಿನಿಮಾ ಮಾಡ್ಬೇಕಾದ್ರೆ 7-8 ಕ್ಯಾಸೆಟ್ ಟ್ರೈನ್ ಮಾಡ್ಬೇಕಾಗಿತ್ತು ನಾವು. ಸೊ ಏನೋ ಮಾಡಿದ್ವಿ ನಾವು. ಅದನ್ನು ಮಾಡಿ ಸಬ್ಮಿಟ್ ಮಾಡಿ ಒಂದು 15 ದಿನದಲ್ಲಿ ಚಾನಲೇ ಮುಚ್ಚೋಯ್ತು. ನನಗೆ ಆ ಕ್ಯಾಸೆಟ್ ಬರಲಿಲ್ಲ, ಚಾನಲ್ ಹೊರಟಾಯ್ತು, ಎಲ್ಲ ಹೊರಟಾಯ್ತು. ಸೊ ಇನ್ನು ಮದುವೆ ಆಗಿರಲಿಲ್ಲ ಆಗ. ಸೊ ಇನ್ನು ಯಾಕೋ ಸೆಟ್ ಆಗಲ್ಲ ಅಂದ್ಬಿಟ್ಟು ಮತ್ತೆ ವ್ಯಾಪಾರದ ಕಡೆನೇ ಕಾನ್ಸಂಟ್ರೇಟ್ ಮಾಡಿದೆ. ಅಪ್ಪ ಚೆನ್ನಾಗಿ ನಡೀತಾ ಇತ್ತು. ಯಾಕಂದ್ರೆ ಒಳ್ಳೆ ಹೆಸರಿತ್ತು ನಮಗಲ್ಲಿ. ಜಲಜಾ ಸರ್ವಿಸ್ ಸ್ಟೇಷನ್ ಅಂತ ನಮ್ಮದು ಸರ್ವಿಸ್ ಸ್ಟೇಷನ್ ಹೆಸರು ಜಲಜಾ ಸರ್ವಿಸ್ ಸ್ಟೇಷನ್ ಅಂತ. ಜಲಗೇಶ್ವರಿ ಆಟೋಮೊಬೈಲ್ಸ್. ಜಲಜಾ ನಮ್ಮ ಓನರ್ ಅಂತ ಹೇಳಿದ್ನಲ್ಲ, ಪ್ರಕಾಶ್ ರೆಡ್ಡಿ ಅವರಂತ, ಅವ್ರ ಮಗಳ ಹೆಸರು ಅದು. ಸೊ ಅವರ ಹೆಸರು ನೋಡಪ್ಪ ಇಷ್ಟ ಇಡು, ಅದನ್ನೇ ಅವರೇ ಇಟ್ಕೊಟ್ರು. ಒಂದು ಒಳ್ಳೆ ಗೌರವ ಉಳಿಸ್ಕೊಂಡಿದ್ದೀವಿ ಅವ್ರ ಹತ್ರ. ಇದು ಈಗಲೂ ಅಷ್ಟೇ ಗೌರವ ಉಳಿಸ್ಕೊಂಡಿದ್ದೀವಿ ಅವ್ರ ಹತ್ರ. ಈಗಲೂ ಅವ್ರ ಕುಟುಂಬದ ನಾನೊಬ್ಬನ ಥರ ನೋಡ್ತಾರೆ. ಏನೇ ಕಾರ್ಯಕ್ರಮ ಆದ್ರೂ ನಮಗೆ ಕರೀತಾರೆ, ನಾವು ಹೋಗ್ತೀವಿ. ಬಟ್ ಅವ್ರಿಗೊಂಥರ ಏನೋ ಹೆಮ್ಮೆ ನಮ್ಮ ಬಗ್ಗೆ. ನಮಗೆ ಅಷ್ಟೇ ಗೌರವ ಇದೆ ಅವ್ರ ಮೇಲೆ. ಗೊತ್ತಿತ್ತು, ವರ್ಕ್ಶಾಪ್ ಮಾಡಿ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಬಟ್ ಒಂದ್ಸರಿ ನಾನು ಹೀಗೆ ಕೆಲಸ ಮಾಡ್ತಾಯಿದ್ದೀನಿ, ಯಾವುದೋ ಫಂಕ್ಷನ್ಗೆ ಬಂದಿದ್ದಾರೆ ನಮ್ಮ ತಂದೆ ತಾಯಿ ಇಬ್ಬರು. ನಾನು ವರ್ಕ್ಶಾಪ್ ಹತ್ರ ಬಂದುಬಿಟ್ಟಿದ್ದಾರೆ. ಮೊದಲೆಲ್ಲ ಬಂದಿದ್ರು, ಬಟ್ ಹುಡುಗರು ಮಾಡ್ತಾ ಇರೋದು ನೋಡಿದ್ರು, ನಾನು ಮಾಡೋದು ಕೆಲಸ ಮಾಡೋದು ನೋಡಿರಲಿಲ್ಲ ಅವರು. ಅವತ್ತು ಹುಡುಗರು ಬಂದೆ, ನಮ್ಗೆ ಆಚೆಗೆ ಹುಡುಗರು ಬಂದಿಲ್ಲ ಅವತ್ತು. ನಾನೇ ಗಾಡಿ ಆಟೋ ಕೆಳಗಡೆ ವಾಶ್ ಮಾಡ್ತಾಯಿದ್ದೀನಿ, ಮಣ್ಣು ಗಿಣ್ಣೆಲ್ಲ ಮೈ ಮೇಲೆಲ್ಲ ಬಿದ್ದಿತ್ತು. ಒಂಥರ ವರ್ಕ್ಶಾಪ್ ಬಟ್ಟೆಗಳು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದು ಕಣ್ಣೀರು ಹಾಕ್ಕೊಂಬಿಟ್ರು. ನಾನು ನಿನ್ನ ಕಳಿಸಿದ್ದೀನಿ ಇದು ಕೆಲಸ ಮಾಡೋಕ್ಕ, ಅವ್ರ ಗಾಡಿ ತೊಳಿಯೋಕ್ಕ. ನಾನೇನೋ ಒಳ್ಳೆ ಸಂಪಾದನೆ ಮಾಡು, ಓಕೆ, ಬಟ್ ಈ ಥರ ಕೆಲಸ ಮಾಡ್ಬೇಕು ನೀವು. ಅವ್ರಿಗೊಂಥರ ಫೀಲ್ ಏನೋ. ಆಮೇಲೆ ಅವ್ರಿಗೆ ಮನೇಲಿ ಕೂರಿಸ್ಕೊಂಡು ಸಮಾಧಾನ ಮಾಡೋದಿಲ್ಲ. ಇದು ಇಷ್ಟು ನಾನು ಇದ್ರಲ್ಲಿ ಸಂಪಾದನೆ ಮಾಡಿದ್ದೀನಿ, ಇಷ್ಟೆಲ್ಲ ನನಗೆ ಬಿಸ್ನೆಸ್ ಆಗಿದೆ, ಕೆಲಸ ಯಾವ್ದಾರು ಅವ್ರಿಗೆ ನಾನು ಸಮಾಧಾನ ಮಾಡಿ ಒಪ್ಪಿಸ್ದೆ. ಸೊ ಅವ್ರಿಗೂ ಆಮೇಲೆ ಒಂಥರ ಫೀಲ್ ಪ್ರೌಡ್ ಆಯಿತು. ಸರಿ ಅಂದ್ಬಿಟ್ಟು ಅಲ್ಲಿಗೆ ಅದು ಟಾಪಿಕ್ ಕ್ಲೋಸ್ ಆಯಿತು. ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀರಾ, ಅದರಲ್ಲಿ ಸ್ವಲ್ಪ ಇನ್ಕಮ್ನ ನೋಡ್ತೀರಾ, ಅದನ್ನೆಲ್ಲ ದುಡ್ಡನ್ನು ತೊಗೊಂಡೋಗಿ ನೀವು ಸಿನಿಮಾಗೆ ಹಾಕ್ತೀರಾ. ಅದರಲ್ಲಿ ಆಗಿನ ಕಾಲದಲ್ಲಿ 6 ಲಕ್ಷ ಅಂದರೆ ತುಂಬ ದೊಡ್ಡ ಅಮೌಂಟು. ಅದರಿಂದ ಹೆಂಗೆ ರಿಕವರ್ ಆದ್ರಿ ಸರ್ ನೀವು? ನನ್ನ ಬಿಸ್ನೆಸ್ನ ದುಡ್ಡನ್ನು ಹಾಕಿರಲಿಲ್ಲ, ಅದಕ್ಕೆ ಹಾಕಿದ್ದು ಸೀರಿಯಲ್ಗೆ. ಸೀರಿಯಲ್ ಬಂದಿದ್ದ ಲಾಭದಿಂದ ಮಾಡಿದ್ದೆ. ಬಟ್ ಬಿಗಿನಿಂಗ್ ಹಾಕಿದ ಲಾಭ ಸ್ವಲ್ಪ ಲಾಸ್ ಆಗಿತ್ತು ನನಗೆ. ಆಮೇಲೆ ಅಂತ ಏನು ಎಫೆಕ್ಟ್ ಆಗಲಿಲ್ಲ. ಯಾಕಂದ್ರೆ ಅದರಿಂದ ಬಂದು ಅದಕ್ಕೆ ಹಾಕಿದೆ, ಅಲ್ಲೇ ಕಳ್ಕೊಂಡೆ. ಅದ್ರ ಬಗ್ಗೆ ಜಾಸ್ತಿ ನಾನು ತಲೆನೂ ಕೆಡಿಸ್ಕೊಳ್ಲಿಲ್ಲ. ಬಟ್ ಈ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ನಂದು. ಆಟೋಮೊಬೈಲ್ ಬಿಸ್ನೆಸ್ಸು ಮತ್ತು ಸರ್ವಿಸ್ ಸ್ಟೇಷನ್ ಬಿಸ್ನೆಸ್ಸು ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಅಷ್ಟು ಗಮನ ಕೊಟ್ಟರೆ ಅಲ್ಲಿ ನಮಗೆ ಲಾಸ್ ಅದು. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ. ಮುಂದೆ ಏನು ಮಾಡ್ಬೇಕನ್ನೋ ಒಂದು ಇದರಲ್ಲಿ ನಾನು ಬಂದೆ. ಮದುವೆ ಮಾಡಬೇಕು ಆ್ಯಸ್ ಯೂಶ್ವಲ್. ಮಾಡ್ತಾ ಇರೋದು ಮೆಕ್ಯಾನಿಕ್ ಕೆಲಸ. ಸೊ ಯಾರು ಹೆಣ್ಣು ಕೊಡ್ತಾರಲ್ಲ ಅಂತ ಅದು ಬೇರೆ ಡೌಟ್ ಇತ್ತು ನನಗೆ. ಬಟ್ ನನಗೆ ಹೆಮ್ಮೆ ಇತ್ತು, ನಾನು ಸ್ವಂತ ಕೆಲಸ ಮಾಡ್ತಾ ಇದ್ದೆ ಯಾವುದಾದ್ರೇನು.
ಹೌದು. ಸೊ ಆಮೇಲೆ ಮದುವೆ ಫಿಕ್ಸ್ ಆಯಿತು. ಯಾವುದೋ ರಿಲೇಷನ್ಶಿಪ್ ಕಡೆಯಿಂದ ಬಂದರು. ನಮ್ಮ ಭದ್ರಾವತಿ ನಮ್ಮ ಮಿಸ್ಸಸ್ ಅವರು. ಸೊ ಒಂದಿನ ಮಂಡೇ ಇನ್ನೇನು ಬಾಗಿಲು ಕ್ಲೋಸ್ ಮಾಡಬೇಕು, ಅಷ್ಟರಲ್ಲಿ ಯಾರೋ ಒಬ್ಬರು ಹುಡುಗನೂ ಹುಡುಗಿ ಗಾಡೀಲಿ ಬಂದರು. ಸ್ವಲ್ಪ ಅರ್ಜೆಂಟ್ ರಿಪೇರಿ ಆಗಿಬಿಟ್ಟಿದೆ ಗಾಡಿ. ಹುಡುಗರೆಲ್ಲ ಹೋಗ್ಬಿಟ್ಟಿದ್ರು. ನಾವು ಬಜಾಜ್ ಸ್ಕೂಟ್ರ್ ಅಂದರೆ ಫೇಮಸ್. ನಾವು ನಮ್ಮ ಏರಿಯಾದಲ್ಲಿ ಬಜಾಜ್ಗೆ ಸ್ಪೆಷಲಿಸ್ಟ್ ಅಂದರೆ ನಾನೇ. ಅಷ್ಟು ಒಂದು ರೇಂಜಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾವು. ಸೊ ಅಲ್ಲಿ ಬಂದು ನಾನೆಲ್ಲ ಹೋಗ್ಬೇಕಂತ ಇನ್ಶೂರೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತ ರೆಡಿ ಇದ್ದೀನಿ. ಬಟ್ ಇವ್ರು ಬಂದು ರಿಕ್ವೆಸ್ಟ್ ಮಾಡಿದ್ರಲ್ಲ ಅಂತ ಮತ್ತೆ ಗ್ಯಾರೇಜ್ ಡೋರ್ ಓಪನ್, ಹುಡುಗರು ಯಾರೂ ಇಲ್ಲ, ನೀವೇ ಮಾಡಬೇಕು. ಸೊ ನಾನೇ ಇಬ್ಬರು ಕಡೆ ಕೂರಿಸ್ಬಿಟ್ಟು ಚೇರ್ ಕೂರಿಸ್ಬಿಟ್ಟು ನಾನು ರಿಪೇರಿ ಮಾಡ್ತಾ ಇದ್ದೆ. ರಿಪೇರಿ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ಏನು ನನ್ನ ಫೀಸ್ ತೊಗೊಂಡು ಕಳಿಸ್ಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ಇನ್ನು 2 ದಿನ ಬಿಟ್ಟು ಸೋಮವಾರ ಬುಧವಾರ ಹುಡುಗಿನ ನೋಡೋಕೆ ಹೋಗ್ಬೇಕಾಗಿತ್ತು. ಅಲ್ಲಿ ಬಸವೇಶ್ವರ ದೊಡ್ಡಮ್ಮ ಇದ್ರು, KHB ಪವಿತ್ರ ಪ್ಯಾರಡೈಸ್ ಇದೆಲ್ಲ ಎದುರುಗಡೆ ಏರಿಯಾದಲ್ಲಿ ಅವರ ನಮ್ಮ ಮಿಸಸ್ ಅವ್ರ ದೊಡ್ಡಮ್ಮನ ಮನೆ. ಸೊ ಅಲ್ಲಿ ನಾವು ನೋಡೋ ಫಸ್ಟ್ ಮೀಟ್, ಗಂಡು ಹೆಣ್ಣು ನೋಡೋದು ಫಸ್ಟ್ ಟೈಮ್ ನೋಡ್ಬೇಕಂತ ಹೋದ್ರೆ ಆ ಹುಡುಗಿ ಕೂತಿದೆ ಅಲ್ಲಿ ಗಾಡಿ ರಿಪೇರಿ ಮಾಡಿಸ್ಕೊಂಡೋದು ಹುಡುಗಿ. ಅವಳೇ ನನ್ನ ಹೆಂಡತಿನಲ್ಲಿ ಅವ್ರವ್ರ ಅಣ್ಣ ಬಂದಿದಾರಲ್ಲ ಅವತ್ತು ನೋಡೋದಕ್ಕೆ ನಮ್ಮ ಬಿಸ್ನೆಸ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಹೋದ ಅವತ್ತು ನೀವು ಬಂದು ರಿಪೇರಿ ಮಾಡಿಸ್ಕೊಂಡು ಹೋದ್ರಲ್ವಾ ಅಂದೆ ಅವ್ರಿಗೆ, ಬಾಬನಿಗೆ. ನೋಡೋಣ ಅಂತಾನೆ ಬಂದಿದ್ದು ಅಂದರು. ಇಷ್ಟೆಲ್ಲ ನೀವು ಎನ್ಕ್ವೈರಿ ಮಾಡಿದ್ದೀರ ಅಂದರೆ ಮೋಸ್ಟ್ಲಿ ಒಪ್ಪಲ್ಲ ಬಿಡಿ ನೀವು ಅಂದ್ಕೊಂಡು ಏನೋ ಮಾತುಕತೆ ಆಯಿತು. ಸರಿ ಒಪ್ಕೊಂಡ್ರಲ್ಲ ಆಯಿತು. ಆಮೇಲೆ ನಂದು ಪ್ರೊಫೆಷನ್ ಹೇಳ್ಬೇಕಲ್ಲ, ನಾನು ಹೇಗಿರ್ತೀನಿ ನಾನೇ ಇರ್ಬಿಟ್ಟು. ಆಮೇಲೆ ಅಲ್ಲೇ ಪವಿತ್ರ ಪ್ಯಾರಡೈಸ್ಗೆ ಒಂದು ಅರ್ಧ ಗಂಟೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹುಡುಗ ಕರ್ಕೊಂಡು ಹೋದೆ ನಮ್ಮ ಮಿಸ್ಸಸ್ಗೆ. ಸೊ ನಂದು ಅವಾಗ ರೋಡ್ ಕಿಂಗ್ ಇತ್ತು. ನಾನು ರೋಡ್ ಕಿಂಗ್ ಸ್ಪೆಷಲಿಸ್ಟ್, ನಾನು ಜಾಸ್ತಿ ಗಾಡಿಗಳು ಅದೇ ಇದ್ದಿದ್ದು. ಸೊ ಆ ರೋಡ್ ಕಿಂಗಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ಪವಿತ್ರ ಪ್ಯಾರಡೈಸ್ಗೆ ಹೋಗಿ ಒಂದು ಕಾಫಿನೇನೋ ಸ್ವೀಟ್ ಆರ್ಡ್ರ್ ಮಾಡಿ ಹೇಳಿದೆ, ನಂದು ಹಿಂಗಿದೆ, ದಿಸ್ ಈಸ್ ಮೈ ಪ್ರೊಫೆಷನ್. ಗ್ರೀಸು, ಆಯಿಲು, ಪೆಟ್ರೋಲು, ಡೀಸೆಲು ಎಲ್ಲ ನನ್ನ ಮೈ ಮೇಲೂ ಇರುತ್ತೆ, ಬಟ್ಟೆ ಮೇಲೂ ಇರುತ್ತೆ. ಹೌದು. ಆಮೇಲೆ ನಿಮ್ದೇನೋ ಕನ್ಸ್ಕೊಂಡು ನೀವು ಅವರು ಆವಾಗಲೇ ಡಿಗ್ರಿ ಮುಗಿಸಿದ್ರು ಅವರು, ನಿಮ್ದೇನೋ ಕನಸಿರುತ್ತೆ. ಸೊ ಅದು ಮನೆಯವ್ರ ಬಲವಂತಕ್ಕೋ ಅಥವಾ ಯಾರ್ದೋ ಬಲವಂತಕ್ಕೆ ನೀವು ಒಪ್ಕೊಂಡು ಆಮೇಲೆ ಮದುವೆ ಆದಮೇಲೆ ಡೀಸೆಲ್ ಆಗಲ್ಲ, ಗ್ರೀಸ್ ಆಗಲ್ಲ, ನಾನು ಅದು ಬಿಡೋಕ್ಕಾಗಲ್ಲ, ಜೀವನ ಅದು. ಯೋಚನೆ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ಓಕೆ, ಇಲ್ಲ ಅಂದರೆ ನಥಿಂಗ್ ಟು ವರಿ. ಇಲ್ಲ ಅಂತ ಒಪ್ಕೊಂಡ್ರು. ಆಮೇಲೆ ಮದುವೆನೂ ಆಯಿತು. ಮದುವೆ ಆದಮೇಲೆ ಅವರು ಡಿಗ್ರಿ ಮಾಡಿದ್ರು, BEd ಮಾಡಬೇಕು ಅಂತ ನಾವು ಇಲ್ಲೇ BEd ಮಾಡಿಸಿದ್ವಿ ಬೆಂಗಳೂರಲ್ಲೇ. ಆಮೇಲೆ MAd ಮಾಡಿದ್ರು, MA BEd ಮಾಡಿದ್ರು. ಇಲ್ಲೇ ಎಜುಕೇಷನ್ ಮಾಡಿ ಅವರು ಈಗ ನಮ್ಮ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅವರು. ನಿಮ್ಮ ಮದುವೆ ಆದಮೇಲೆ ನಿಮ್ಮ ಜೀವನ ಹೇಗಾಯಿತು? ಮದುವೆ ಆಯಿತು. ಸೊ ನಮ್ಮ ಅಕ್ಕನ ಮನೇಲೇ ಇದ್ವಿ. ಆಮೇಲೆ ಬೇರೆ ಬಾಡಿಗೆ ಮನೆ ಮಾಡಬೇಕಾಯ್ತು. ಬೇರೆ ಬಾಡಿಗೆ ಮನೇಲಿ ಸಂಸಾರ ಹುಡಿದ್ವಿ. ತುಂಬಾ ಜವಾಬ್ದಾರಿ ಬಂತು. ಆ ಜವಾಬ್ದಾರಿ ಹೆಚ್ಚಿಗೆ ಆಗ್ತಾ ಹೋಯ್ತು. ಹೌದು. ಆಮೇಲೆ ಅವರು ಮನೆ ಬೇರೆ ಮನೆ ಮಾಡಿದ್ಮೇಲೆ BEdಗೆ ಕಾಲೇಜಿಗೆ ಸೇರಿಸಿದ್ವಿ. ಅಲ್ಲಿ ಅವ್ರು ಹೋಗ್ಬೇಕಾಗಿತ್ತು. ಸೊ ಇದೆಲ್ಲರ ಮಧ್ಯೆ ನನಗೆ ಮತ್ತೆ ಸೀರಿಯಲ್ ಕಾಂಟ್ಯಾಕ್ಟ್ ಸಿಕ್ತು. ಹೇಗೋ ಒಂದು ಕಡೆ ಸಿಕ್ತು. ಭಾಗ್ಯಚಕ್ರ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು DD1ನಲ್ಲಿ. ಸೊ ಅಲ್ಲಿ ಕಾಂಟ್ಯಾಕ್ಟ್ ಆಯಿತು. ಆ ಕಾಂಟ್ಯಾಕ್ಟ್ ಆದಾಗ ಸೀರಿಯಲ್ಗೆ ಮನೇಲಿ ಒಪ್ತಾ ಇರಲಿಲ್ಲ. ಮಿಸಸ್ಗೆ ಒಂಥರ ಯಾರಿಗೂ ಸಾಮಾನ್ಯಗೆ ಇಷ್ಟಪಡಲ್ಲ, ಬಂದಿದ ತಕ್ಷಣ ಒಪ್ಕೊಳ್ಳಲ್ಲ. ಸೊ ನಂದು ಹಠ ಹೋಗಲೇಬೇಕು ಅಂತ, ಸರಿ ಏನೋ ಹೋಗ್ಲಿ ಅಂದ್ಬಿಟ್ಟು, ಏನೋ ಬೇಜಾರೋ ಇದೋ ಏನೋ ನಿಮ್ಮ ಇಷ್ಟ ಅನ್ನೋದು ಏನಾರು ಆಳ್ಬಿದ್ದೋಗ್ರಿ ಅಂತ ಬಿಟ್ಬಿಟ್ರು. ನಾನು ಸೀರಿಯಲ್ ಹೋಗ್ತಾ ಭಾಗ್ಯಚಕ್ರ ಸ್ವಲ್ಪ ಚೆನ್ನಾಗಿ ಇತ್ತು. ಬಟ್ ಅವಾಗ ತುಂಬ ಪೇಮೆಂಟು ಕಡಿಮೆ. ಹೌದು. ಸೊ ಅದು ಒಂದು ವಾರಕ್ಕೆ 1 ದಿನನೋ 2 ದಿನನೋ 3 ದಿನ ಆ ಥರ ಕರೀತಾಯಿದ್ರು. ಸೊ ಕ್ರಮೇಣ ನಾನು ಅದಾಗಿದ ತಕ್ಷಣ ಇನ್ನೊಂದು ಪುಣ್ಯಕೋಟಿ ಅಂತ ನಮ್ಮ ಇವ್ರದೆ ಉದಯ TV ಅವ್ರದ್ದೆ ಪುಣ್ಯಕೋಟಿ ಅಂತ ಬಂತು. ಸೊ ಅಲ್ಲಿ ಸ್ವಲ್ಪ ಒಳ್ಳೆ ಅವಕಾಶ ಸಿಕ್ತು. ಒಂದು ಆ ರೇಂಜ್ ಆ ಟೈಮಲ್ಲಿ ನಾನು ಯಾವಾಗ ಈ ಕಡೆ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟೆ. ಸೊ ಆಮೇಲೆ ಈ ಬಿಸ್ನೆಸ್ ಯಾವಾಗ ಮತ್ತೆ ಡ್ರಾಪ್ ಆಗ್ತಾ ಬಂತು. ಒಂಥರ ಫುಲ್ಲು ನಿಲ್ಲಾಗೋಯ್ತು. ಇನ್ಕಮ್ ಸ್ಟಾಪ್ ಆಗೋಯ್ತು. ಅದ್ರ ಮೇಲೆ ಡಿಪೆಂಡ್ ಇದನ್ನು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ದು ಕ್ಲೋಸೇ ಆಗೋಯ್ತು. ಅದು ವೈಂಡಪ್ ಮಾಡ್ಬಿಟ್ಟು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಆಗಿಲ್ಲ. ಯಾಕಂದ್ರೆ ತಂದು ಐಟಮ್ ಬಿಸ್ನೆಸ್ ಯಾರನ್ನೋ ಒಬ್ಬರು ಬಿಟ್ಟಿದ್ದೆ, ಅವ್ರು ಕೊಟ್ಟಷ್ಟೇ ಲೆಕ್ಕ.
ಸೊ ಅವರು ಅದೇನೋ ಒಬ್ಬ ಮನುಷ್ಯಂದು ಹ್ಯೂಮನ್ ಟೆಂಡೆನ್ಸಿ ಏನು ಮಾಡೋಕ್ಕಾಗಲ್ಲ, ಜೇನು ಕಿತ್ತಾಗ ನೆಕ್ಕೆ ನೆಕ್ತಾರೆ ಅಂತೆಲ್ಲ ಆ ಥರ ಆಗೋಯ್ತು. ಸರಿ, ಅದಕ್ಕೆ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ನನ್ನ ಪ್ರಾಬ್ಲಮ್ ಅದು. ಸೊ ಅದನ್ನು ವೈಂಡ್ ಅಪ್ ಮಾಡಿಬಿಟ್ಟೆ, ಅದ್ರ ಲಾಸ್ ಆಯಿತು. ಸೊ ವರ್ಕ್ಶಾಪು ಇತ್ತು, ಅದನ್ನು ಇನ್ನೊಬ್ಬರಿಗೆ ಇನ್ಚಾರ್ಜ್ ಕೊಟ್ಟೆ, ಅವರೇನೋ ಡೈಲಿ ಒಂದಷ್ಟು ಕೊಡೋರು. ಸೊ ಅದು ಮೇನ್ ಬಿಸ್ನೆಸ್ ಅಂತ ಆಗಲ್ಲ, ಅದು ಹೌದು ಜಸ್ಟ್ ನನ್ನ ಡೀಸೆಲ್ ಪೆಟ್ರೋಲ್ ಖರ್ಚು ಆಗ್ತಾ ಇತ್ತು, ಈಗಲೂ ಇದೆ, ಅದು ನಡ್ಸ್ಕೊಂಡು ಬೇರೆ ಯಾರೋ ಕೊಟ್ಟಿದ್ದೀನಿ, ಅದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದು ಮೇನ್ ಇಲ್ಲ, ಒಂಥರ ಚಿಕ್ಕ ಪುಟ್ಟ ಪೆಟ್ರೋಲ್ ಡೀಸೆಲ್ಗೆ ಆಗೋ ಥರ, ಕನ್ವಿಯನ್ಸ್ಗೆ ಆಗೋ ಥರ ಇಟ್ಕೊಂಡಿದ್ದೀವಿ ವರ್ಕ್ಶಾಪ್. ಅದು ನಡೀತಾ ಇದೆ, ಈಗ ನಡೀತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳು ಬಂತು, ಪುಣ್ಯಕೋಟಿ, ಚಂದ್ರಿಕಾ, ಅವೆಲ್ಲ ಒಂದು ಲೆಕ್ಕದಲ್ಲಿ ಹೇಳ್ಬೇಕು. ನನ್ನ ಒಂದು ಆರಂಭಿಕ ಟೈಮಲ್ಲಿ ಉದಯ ಟಿ ವಿ ನಂಗೆ ಭಾಳ ಹೆಲ್ಪ್ ಮಾಡಿದೆ. ಒಂದು ಸೀರಿಯಲ್ಗಳ ಮಾಡ್ತಾ 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 ಒಂದು ಸ್ಟೇಬಲ್ ಇದಕ್ಕೆ ಬಂತು. ಎಲ್ಲ ಆರ್ಟಿಸ್ಟ್ಗಳು ಒಂದೇ ಕಡೆ ಇರ್ತಾ ಇದ್ವಿ. ಕಾಸ್ಟ್ಯೂಮರ್ ಎಲ್ಲರ ಬಟ್ಟೆ ಒಂದೇ ಥರ ಐರನ್ ಮಾಡೋನು, ಬಟ್ಟೆ ಹಾಕ್ಬಿಡಪ್ಪ ಅಂದ್ರೆ ಒಂದು ಪಾಡಗವನ್ನ ಎಲ್ಲ ಹಾಕ್ಕೊಟ್ಬಿಡೋನು, ಎಲ್ಲ ಕಿಟ್ ತೊಗೊಂಡು ಹೋಗ್ತಾ ಇದ್ವಿ. ನಮ್ಮ ಗ್ರಾಚಾರಕ್ಕೆ ಆವತ್ತು ನಾನು ತೊಗೊಂಡೋಗಿ ಕಿಟ್ಗೆ ನಂಗೆ ಆಗ್ಲಿದಂಗೆ ಗೊತ್ತಾಯ್ತು ನೀವೇ ಐರನ್ ಮಾಡ್ತಾ ಇದ್ದವನು ಯಾರ್ದು ಒಬ್ರದ್ದು ಪೆಟ್ಟಿ ಕೊಟ್ಟನು ಬ್ಲೌಸ್ ಹಾಕ್ಬಿಟ್ಟವನೆ. ಅವ್ನಿಗೆ ಪಾಪ ಅವನು ತಪ್ಪಲ್ಲ, ಅದು ಯಾವುದೋ ಒಂದು ಕಿಟ್ ಇತ್ತು ಎತ್ತಾಕ್ಬಿಟ್ಟವನೆ. ಸೀದಾ ತಂದೆ ಬುಲೆಟ್ ಇತ್ತವ, ಬುಲೆಟ್ ಎತ್ಕೊಂಡು ಹೋಗ್ತಾರೆ, ಬುಲೆಟ್ ತಂದು ಬ್ಯಾಗ್ ಇಟ್ಬಿಟ್ಟು ನನ್ನ ಪಣ್ಣನ್ನು ಇದು ಬಿಡು ಬೆಳಿಗ್ಗೆ ನೋಡೋರು ಅವರು. ನೀನು ಶೂಟಿಂಗ್ ಹೋಗಿದ್ರೆ ಎಲ್ಲಿ ಹೋಗಿದ್ದೆ ಅಂತ ತಿಳ್ಕೊಂಬಿಟ್ರು ಅವರು. ಅದು ಒಂದು ದೊಡ್ಡ ವಾರ ಆಗಿ ಆಮೇಲೆ ಅವರು ಆ ಬಟ್ಟೆ ಅವರಿಗೆ ಅವ್ರ ಮುಂದೆನೇ ಫೋನ್ ಮಾಡಿಸಿ, ಈಗೇನು ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ, ಈಗ ಇದೇ ಪ್ರೊಫೆಷನ್ನಾಗಿ ತೊಗೊಂಡಿದ್ದೀನಿ, ನಡೀತಾ ಇದೆ. ಓಕೆ ಸರ್, ನಿಮಗೆ ಅಂದರೆ ಇವಾಗ ನೀವು ಸೀರಿಯಲ್ ಮಾಡಬೇಕಾದ್ರೆ ಏನೇನು ಚಾಲೆಂಜಸ್ ಆಯಿತು, ನಿಮ್ಮ ಬಿಸ್ನೆಸ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಗಣೇಶ್ ರಾವ್ ಸರ್ ಅವರು ಬೆಂಗಳೂರಿಗೆ ಬಂದು ಏನು ಮಾಡಿದ್ರು, ಬೆಂಗಳೂರಿಗೆ ಬಂದಮೇಲೆ ಯಾವ್ಯಾವ ಚಾಲೆಂಜಸ್ ಬಂತು, ಅದಾದಮೇಲೆ ಅವರ ಮದುವೆ ಹಾಗೂ ಅವರ ಮೊದಲ ಸೀರಿಯಲ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.